ನಿರ್ವಿಕಾರಳೆ ಲಕ್ಷ್ಮಿಯನ್ನು ಕರೆಯತಕ್ಕಂಥ ಕ್ರಮ. ನಮಗೆ ಜೀವನದಲ್ಲಿ ನಿರ್ವಿಕಾರ ಬರಬೇಕಾ? ನಾವು ಲಕ್ಷ್ಮಿಯನ್ನು ನಿರ್ವಿಕಾರಳೆ ಅಂತ ಕರೀಬೇಕಂತೆ. ನಮಗೂ ದೇವರು ಅದೇ ಧಾಟಿಯಲ್ಲಿ ನಮ್ಮನ್ನು ಇಡ್ತಾನೆ ಅಂತಾನೆ. ನಿತ್ಯ ಮುಕ್ತಳೆ, ಯಾವುದ ಲೇಪವು ನಮಗೆ ಆಗದಂತೆ ನೋಡಿಕೊಳ್ತಾರೆ ಲಕ್ಷ್ಮೀನಾರಾಯಣರು. ಆ ದೃಷ್ಟಿಯಿಂದ ನ ತತ್ ಅಸ್ತಿ ಪೃಥಿವ್ಯಾಂ ದಿವಿ ದೇವೇಶುವ, ಯಾವುದೇ ದೇವತೆಯನ್ನು ತೆಗೆದುಕೊಳ್ಳಿ, ಸತ್ವಂ ಪ್ರಕೃತಿಜೈ ಮುಕ್ತಂ ಯತ್ ಏಬಿ ಸ್ಯಾತ್ ತ್ರಿಭಿರ್ಗುಣೈ, ಮೂರು ಗುಣಗಳಲ್ಲಿ ಯಾವುದಾದ್ರೂ ಒಂದು ಗುಣದಿಂದ. ಮೋಕ್ಷದಲ್ಲಿ ಅಂತೂ ಗುಣಗಳ ಸಂಪರ್ಕವೇ ಇಲ್ಲ ತಾನೆ. ಆದ್ರಿಂದ ಮುಕ್ತ ನಿರ್ಗುಣ. ನಿರ್ಗುಣೋಪಾಸಕಗೆ ಗುಣ ಸಂಸರ್ಗ ದೋಷ ಈಯದಲೆ, ನಿರ್ಗುಣ ಉಪಾಸಕಗೆ ಗುಣ ಸಂಸರ್ಗ ದೋಷ ಈಯದಲೆ. ದೇವರನ್ನು ನಿರ್ಗುಣ 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 ಅಂತ ಚಿಂತನೆ ಮಾಡಬೇಕಂತೆ. ಏನರ್ಥ ನಿರ್ಗುಣ ಅಂದ್ರೆ? ಗುಣಗಳೇ ಇಲ್ಲ ಅಂತ ಅರ್ಥ ಅಲ್ಲ. ನಮ್ಮಲ್ಲಿ ನಿಮ್ಮಲ್ಲಿ ಇಂದು ಬಂದು ನಾಳೆ ಹೋಗತಕ್ಕಂಥ ಗುಣಗಳು ಅವನಲ್ಲಿ ಇಲ್ಲ, ಆದ್ದರಿಂದ ನಿರ್ಗುಣ. ಹೊರತು ಗುಣಗಳೇ ಇಲ್ಲ ಅಂತ ಅರ್ಥ ಅಲ್ಲ. ನಮ್ಮಲ್ಲಿ ಗುಣಗಳುಂಟಲ್ಲ, ಜ್ಞಾನ ಉಂಟಲ್ಲ, ನನ್ನಲ್ಲಿ ಜ್ಞಾನ ಉಂಟು. ಭಗವದ್ಗೀತೆಯ 18ನೇ ಅಧ್ಯಾಯದ ಈ ಶ್ಲೋಕದ ಜ್ಞಾನ ನನಗುಂಟು. ಇವತ್ತು ಏನು ಉಪನ್ಯಾಸ ಮಾಡ್ತೇನೆ ಅದರ ತಿಳುವಳಿಕೆ ನನಗುಂಟು. ಇವತ್ತು ಜ್ಞಾನ ಉಂಟಲ್ಲ, ಜ್ಞಾನವೆಂಬ ಗುಣ ನನ್ನಲ್ಲಿ ಉಂಟಲ್ಲ. ನಾಳೆ ಕೇಳಿ, ಸ್ವಾಮಿ ನೀವು ನಿನ್ನೆ ಏನೋ ಹೇಳಿದ್ರಲ್ಲ ಅದನ್ನು ಇನ್ನೊಮ್ಮೆ ಹೇಳಿ. ನಾನೇನಂತೇನೆ ಗೊತ್ತಾ? ಅದು ನಿನ್ನೆ ದಿವಸನೇ ರಾಜಾಂಗಣಕ್ಕೆ ಬಾ, ಆವಾಗ ಹೇಳ್ತೇನೆ. ಯಾಕೆ ಇವತ್ತು ಮರ್ತು ಹೋಗಿರುತ್ತೆ ನನಗೆ. ಹಾಗಾದ್ರೆ ನನ್ನಲ್ಲಿ ಜ್ಞಾನ ಉಂಟು, ನಮ್ಮ ಮುಖದಲ್ಲಿ ನಗು ಉಂಟು ಅಲ್ವೋ, ಎಲ್ಲ ಉಂಟು, ಗುಣಗಳು ಉಂಟು. ನಾಳೆ ನಗು ಉಂಟಾ? ಇಲ್ಲಲ್ಲ. ಹಾಗಾದ್ರೆ ನಮ್ಮಲ್ಲಿ ನಿಮ್ಮಲ್ಲಿ ಯಾವ ರೀತಿಯ ಗುಣಗಳು ಉಂಟೋ ಅಂತ ಗುಣಗಳು ಅವನಲ್ಲಿ ಇಲ್ಲ. ಆದ್ರೆ ನಿರ್ಗುಣ ಅಂತ ಚಿಂತನೆ ಮಾಡುವುದು. ಹಾಗೆ ಯಾರಾದ್ರೂ ಚಿಂತನೆ ಮಾಡಿದರೆ ಏನು ಮಾಡ್ತಾನೆ? ದೇವರನ್ನು ನಿರ್ಗುಣ ಅಂತ ಚಿಂತನೆ ಮಾಡುವವರಿಗೆ ನಮಗೆ ಏನು ಪ್ರಕೃತಿ ಗುಣದಿಂದ ಬಂದಿರುತ್ತಲ್ಲೇನೋ ಅದನ್ನು ನಿವಾರಿಸ್ತಾನೆ. ಪ್ರಾಕೃತವಾಗಿ ಏನೋ ಬಂದಿರುತ್ತಲ್ಲ, ಏನೋ ಕೃತಕವಾದ್ದು ಬಂದಿರುತ್ತಲ್ಲ, ತಾತ್ಕಾಲಿಕವಾಗಿ ಏನೋ ಬಂದಿರುತ್ತಲ್ಲ, ತಾತ್ಕಾಲಿಕವಾಗಿ ಬರತಕ್ಕದ್ದನ್ನು ನಿವಾರಿಸ್ತಾನೆ. ಶಾಶ್ವತವಾದ್ದನ್ನು ಭಗವಂತ ಕೊಡುತ್ತಾನೆ. ಆದ್ದರಿಂದ ಇಡೀ ಲೋಕದಲ್ಲಿ ನ ತತ್ ಅಸ್ತಿ, ಸತ್ವರಜಸ್ತಮೋ ಗುಣಗಳಿಂದ ರಹಿತವಾಗಿರತಕ್ಕಂಥ ವಸ್ತು ಇಡೀ ಬ್ರಹ್ಮಾಂಡದಲ್ಲಿ ಇಲ್ಲ. ಆದ್ರಿಂದ ದೇವತೆಗಳು ಸಾತ್ವಿಕರು, ದೈತ್ಯರು ತಾಮಸರು, ಮನುಷ್ಯರು ರಾಜಸರು. ಮನುಷ್ಯೋತ್ತಮರು ಸಾತ್ವಿಕರು, ಮನುಷ್ಯ ಅಧಮರು ತಾಮಸರು, ಮಧ್ಯಮ ಮನುಷ್ಯರು ರಾಜಸರು. ಇನ್ನು ಇದೇ ವಿಭಾಗ ದೇವತೆಗಳಲ್ಲಿ ಉಂಟು. ದುರ್ಯೋಧನ ತಾಮಸ ಅಲ್ವೋ? ಜರಾಸಂಧ ಕಂಸ ತಾಮಸ ರಾಜಸ. ಸ್ವಲ್ಪ ಕಷ್ಟ, ಆದರೂ ರಾಘವೇಂದ್ರ ಸ್ವಾಮಿಗಳು ಹೇಳಿದ್ದಾರೆ. ಚತುರ್ಮುಖ ಬ್ರಹ್ಮ ಸಾತ್ವಿಕ, ಇಂದ್ರದೇವರು ಸಾತ್ವಿಕ ರಾಜಸ. ಅಥವಾ ಚತುರ್ಮುಖ ಸಾತ್ವಿಕ, ರುದ್ರದೇವರು ಸಾತ್ವಿಕ ರಾಜಸ, ಇಂದ್ರ ಸಾತ್ವಿಕ ತಾಮಸ. ಏನರ್ಥ ಅಂತ ನೀವು ಕೇಳಿಸಬಹುದಲ್ವೋ? ದುರ್ಯೋಧನ ದೇವರನ್ನು ಎಷ್ಟು ದ್ವೇಷಿಸ್ತಾನೋ ಅಷ್ಟು ದ್ವೇಷವನ್ನು ಜರಾಸಂಧ ಮಾಡೋ ಅಲ್ಲ, ಅಷ್ಟು ದ್ವೇಷವನ್ನು ಕಂಸ ಮಾಡೋ ಅಲ್ಲ. ಯಾರು ದ್ವೇಷದ ತುದಿಯಲ್ಲಿರ್ತಾರೋ ತಾಮಸ, ಯಾರು ದ್ವೇಷದ ತುದಿಗಿಂತ ಕೆಳಗಿರ್ತಾರೋ ಅವರು ತಾಮಸ ಅಲ್ಲಲ್ಲ. ಮತ್ತೆ ತಾಮಸ ರಾಜಸ ಅಷ್ಟೇ. ಕೆಟ್ಟವ ಪೂರಾ ಕೆಟ್ಟವ ಅಂತ ಹೇಳ್ತೇವಲ್ಲ, ಅದೇ ರೀತಿಯಲ್ಲಿ ಆ ಪೂರಾ ಕೆಟ್ಟವ ಅಂದ್ರೆ ತಾಮಸ. ಮಕ್ಕಳಿಗಾದ್ರೂ ಬುದ್ಧಿ ಉಂಟು. ಆದ್ದರಿಂದ ದುರ್ಯೋಧನ ತಾಮಸ, ಜರಾಸಂಧ ಕಂಸ ತಾಮಸ ರಾಜಸ. ಯಾಕೆ? ಅವನ ದ್ವೇಷ ದುರ್ಯೋಧನನ ದ್ವೇಷದಷ್ಟು ಇಲ್ಲ. ಇಲ್ಲಿಗೆ ಬನ್ನಿ, ಅದಾಯ್ತಾ? ದೇವತೆಗಳ ಸಾಲಿಗೆ ಬನ್ನಿ. ಚತುರ್ಮುಖ ಬ್ರಹ್ಮ ಸಾತ್ವಿಕ ಅಲ್ವಾ? ಹೌದು. ರುದ್ರದೇವರು ಸಾತ್ವಿಕ ಅಲ್ವಾ? ಹೌದು.
ಇಂದ್ರದೇವರು ಸಾತ್ವಿಕರು ಅಲ್ವೋ? ಹೌದು. ಮೂವರು ಒಂದೇ ರೀತಿ ಸಾತ್ವಿಕರ? ಇವರು ಒಳ್ಳೆಯವರು, ಇವರು ತುಂಬ ಒಳ್ಳೆಯವರು, ಇವರು ಭಾರೀ ಒಳ್ಳೆಯವರು. ಊಟ ಹೇಗಾಗಿದೆ? ಬೇಷ್, ಒಳ್ಳೆಯದಾಗಿದೆ. ಅಲ್ಲ, ಊಟ ಹೇಗಾಗಿದೆ? ಭಾರೀ ಒಳ್ಳೆಯದಾಗಿದೆ. ನಿನ್ನೆ ಊಟವನ್ನು ಒಳ್ಳೆಯದಾಗಿದೆ ಅಂತಲೇ ಹೇಳುವುದು, ಇವತ್ತಿನ ಊಟವನ್ನು ಒಳ್ಳೆಯದಾಗಿದೆ ಅಂತಲೇ ಹೇಳುವುದು. ಯದ್ಯಪಿ ನಿನ್ನೆ ಊಟಕ್ಕೆ ಇವತ್ತಿನ ಊಟಕ್ಕೂ ವ್ಯತ್ಯಾಸ ಉಂಟೋ ಇಲ್ವೋ? ಉಂಟು. ಆ ವ್ಯತ್ಯಾಸವನ್ನು ಹೇಗೆ ಹೇಳಬೇಕು? ಒಳ್ಳೆಯದಾಗಿದೆ, ಭಾರೀ ಒಳ್ಳೆಯದಾಗಿದೆ ಅಲ್ವೋ? ಅದೇ ರೀತಿಯಲ್ಲಿ ಇಂದ್ರನೂ ಸಾತ್ವಿಕ, ರುದ್ರದೇವರು ಸಾತ್ವಿಕರು, ಬ್ರಹ್ಮನೂ ಸಾತ್ವಿಕ, ಮೂವರು ಕೂಡ ಭಗವದ್ ಭಕ್ತರೇ, ಮೂವರು ಸಾತ್ವಿಕರೇ ಅಲ್ವೋ? ಇವರು ಏನು ದೇವರನ್ನು ಪ್ರೀತಿಸ್ತಾರೆ, ಆ ಪ್ರೀತಿಯಲ್ಲಿ ತಾರತಮ್ಯ ಉಂಟೋ ಇಲ್ವೋ? ಚತುರ್ಮುಖ ಬ್ರಹ್ಮ ಎಷ್ಟು ಗಾಢವಾಗಿ ಪ್ರೀತಿಸ್ತಾನೋ ಅಷ್ಟು ಪ್ರೀತಿಸಲಿಕ್ಕೆ ರುದ್ರದೇವರಿಂದ ಆಗೋಲ್ಲ, ಅಷ್ಟು ಇಂದ್ರನಿಂದ ಸಾಧ್ಯ ಆಗೋಲ್ಲ. ಹಾಗಾದ್ರೆ ಅವರನ್ನೆಲ್ಲ ಸಾತ್ವಿಕರಂದು ಒಂದೇ ಶಬ್ದದಿಂದ ಕರೆಯುವುದಾ? ಶಬ್ದದಲ್ಲಿ ಬದಲಾವಣೆ ಮಾಡಬೇಕು. ಅದಕ್ಕಂದ್ರು ಚತುರ್ಮುಖ ಬ್ರಹ್ಮ ಸಾತ್ವಿಕ ಸಾತ್ವಿಕ ಅಂದ್ರು, ಸಾತ್ವಿಕರಲ್ಲಿಯೂ ಸಾತ್ವಿಕ ಅಂತ ಅಂದ್ಬಿಟ್ರೆ ಆಯ್ತಾ? ಸಾತ್ವಿಕ ಭಾರೀ ಭಗವದ್ಭಕ್ತ ಅಂತ ಅರ್ಥ. ಆದ್ರೆ ರುದ್ರದೇವರನ್ನು ಹೇಳುವಾಗ ಸಾತ್ವಿಕ ಸಾತ್ವಿಕ ಅಂತ ಹೇಳಲಿಕ್ಕೆ ಬರುವುದಿಲ್ಲ, ಮತ್ತೆ ಸಾತ್ವಿಕ ರಾಜಸ ಅಂತ ಅನ್ನಬೇಕು ಅಲ್ವೋ? ಒಂಚೂರು ರುದ್ರದೇವರು ದೇವರನ್ನು ದ್ವೇಷಿಸ್ತಾರಲ್ಲ, ಕೃಷ್ಣನನ್ನು ಎದುರು ಹಾಕೊಂಡ್ರಲ್ಲ, ರಾಮನನ್ನು ಎದುರು ಹಾಕೊಂಡ್ರಲ್ಲ, ಅಂಬರೀಷನನ್ನು ಎದುರು ಹಾಕೊಂಡ್ರಲ್ಲ, ಭಗವದ್ಭಕ್ತರನ್ನು ಎದುರು ಹಾಕೊಂಡ್ರಲ್ಲ, ಒಂಚೂರು ಭಗವದ್ವೇಷ ಉಂಟಲ್ಲ. ಆದ್ರಿಂದ ಏನಂದ್ರು? ಚತುರ್ಮುಖ ಬ್ರಹ್ಮ, ವಾಯುದೇವರು, ಹನುಮ, ಭೀಮ, ಮಧ್ವ ಎಂದಾದ್ರೂ ಕೂಡ ದೇವರನ್ನು ಎದುರು ಹಾಕೊಂಡದ್ದುಂಟುಂಟ? ಹಾಗಾದ್ರೆ ಅವರು ದೇವರನ್ನು ಪ್ರೀತಿಸುವಷ್ಟು ಬೇರೆ ಯಾರಿಗಾದ್ರೂ ಪ್ರೀತಿಸಲಿಕ್ಕೆ ಸಾಧ್ಯ ಉಂಟಾ? ಆದ್ರಿಂದ ಅವರು ಏನ್ ಕರಿಬೇಕು? ಭಾರೀ ಸಾತ್ವಿಕರು, ಭಾರೀ ಸಾತ್ವಿಕರು ಎನ್ನುವುದೇ ಸಾತ್ವಿಕ ಸಾತ್ವಿಕ. ಮಹಾರುದ್ರ ದೇವರು ಸಾತ್ವಿಕ ರಾಜಸ, ಸ್ವಲ್ಪ ದೇವರನ್ನು ದ್ವೇಷಿಸ್ತಾರೆ. ಇಂದ್ರ ರುದ್ರದೇವರಿಗಿಂತ ಜಾಸ್ತಿ ದೇವರನ್ನು ದ್ವೇಷಿಸ್ತಾನೆ ಅಲ್ವೋ? ಹಾಗಾದರೆ ಸಾತ್ವಿಕ ಸಾತ್ವಿಕ, ಸಾತ್ವಿಕ ರಾಜಸ, ಸಾತ್ವಿಕ ತಾಮಸ, ಮೂವರಲ್ಲಿಯೂ ಕೂಡ ಸತ್ವಗುಣ ಉಂಟು. ಆದರೆ ಚತುರ್ಮುಖನಲ್ಲಿ ಸತ್ವಗುಣದಲ್ಲಿ ಸತ್ವಗುಣವೇ ಇರುವುದು, ರುದ್ರದೇವರ ಸತ್ವಗುಣದಲ್ಲಿ ರಜೋಗುಣ ಸೇರಿದೆ, ಇಂದ್ರನ ಸತ್ವಗುಣದಲ್ಲಿ ತಮೋಗುಣ ಸೇರಿದೆ ಅಲ್ವೋ? ಹಾಗಾದ್ರೆ ಲೋಕದಲ್ಲಿ ಯಾವುದೇ ಜೀವರನ್ನು ತೆಗೆದುಕೊಳ್ಳಿ, ಪ್ರತಿಯೊಬ್ಬ ಜೀವಿಯು ಯಾವುದಾದ್ರೂ ಒಂದು ಗುಣದಿಂದ ಏರುಪೇರಾಗಿ ಇದ್ದಾನೆ. ಗುಣಗಳಿಂದ ರಹಿತವಾಗಿರತಕ್ಕಂತಹ ವಸ್ತು ಲೋಕದಲ್ಲಿ ಸಿಗೋಲ್ಲ. ಆದ್ರಿಂದ ತ್ರಿವಿಧ ಜೀವರು, ತ್ರಿವಿಧ ಕರ್ಮಗಳು, ತ್ರಿವಿಧ ಬುದ್ಧಿಗಳು, ತ್ರಿವಿಧ ಧೃತಿಗಳು. ಅರ್ಜುನ ಅಂತ ಕೃಷ್ಣ ಉಪದೇಶ ಮಾಡ್ತಾ ಇದ್ದಾನೆ.